ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಲಕ್ಕಿ ಟಿವಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತೇ ನಾನು ಕೋಟೆಯ ಒಡೆಯ ರಘುವೀರ್ ಅವರ ಜೀವನದ ನೋವು ನಲಿವಿನ ಬಗ್ಗೆ ಹೇಳಲು ಬಂದಿದ್ದೇನೆ. ಕೋಟೆಯ ಒಡೆಯನಾದರೂ ರಘುವೀರ್ ಅವರ ಸಮಾಧಿ ಅನಾಥವಾಗಿದೆ ಎಂದರೆ ಎಷ್ಟು ನೋವಿನ ಸಂಗತಿ. ಕೋಟಿ ಹಣ ಇದ್ದರೆ ಏನಂತೆ, ಸತ್ತಾಗ ಒಂದು ಹೂ ಇಡುವವರಿಲ್ಲದೆ. ಜೀವನದಲ್ಲಿ ಹಣಕ್ಕಿಂತ ಜನರನ್ನು ಸಂಪಾದಿಸುವುದು ತುಂಬ ಕಷ್ಟ. ಎಷ್ಟೋ ಜನರು ಅಂದುಕೊಂಡಿದ್ದಾರೆ ಅವರ ಸಮಾಧಿ ಎಸ್ಟೇಟ್ನಲ್ಲಿದೆ, ತುಂಬ ಚೆನ್ನಾಗಿ ನೋಡಿಕೊಳ್ಳಲಾಗಿದೆ ಎಂದು. ಆದರೆ ಇದೆಲ್ಲವೂ ಸುಳ್ಳು. ಸಾರ್ವಜನಿಕರ ಸಮಾಧಿ ಎಲ್ಲಿರುತ್ತೋ ಅಲ್ಲಿಯೇ ಇವರ ಸಮಾಧಿಯು ಒಂದು. ಪರಿಸ್ಥಿತಿ ಹೇಗಿದೆ ಎಂದರೆ ಅದಕ್ಕೆ ಒಂದು ಹೂ ಇಡುವವರಿಲ್ಲ, ದೀಪ ಹಚ್ಚುವವರಿಲ್ಲ. ಸಮಾಧಿಯು ಅಷ್ಟೊಂದು ಅನಾಥವಾಗಿದೆ. ರಘುವೀರ್ ತಂದೆ ಒಬ್ಬ ದೊಡ್ಡ ಕಾಂಟ್ರಾಕ್ಟರ್. ಅವರ ಆಸ್ತಿ ಬೆಂಗಳೂರಿನಲ್ಲಿ ತುಂಬ ಕಡೆ ಇದೆ. ಅಂಬರೀಷ್ ಅವರ ಹಳೆಯ ಬಂಗಲೆ ಮತ್ತು ಮೆಜೆಸ್ಟಿಕ್ನ ವೃತ್ತಾಕಾರದ ಬಂಗಲೆ ಇಂತಹ ಹಲವಾರು ಇವರ ತಂದೆಯ ಗುತ್ತಿಗೆಯಲ್ಲಿ ನಡೆದಿದೆ. ರಘುವೀರ್ ತಂದೆಗೆ 8 ಜನ ಮಕ್ಕಳು, ಅದರಲ್ಲಿ 6ನೆಯವರು ರಘುವೀರ್. ರಘುವೀರ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದರು. ಅವರು ಸಿವಿಲ್ ಇಂಜಿನಿಯರ್ ಮಾಡಿದ್ದರು. 1991ರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟರು. ಅಜಯ್ ವಿಜಯ್ ಎಂಬ ಸಿನಿಮಾ ತನ್ನ ತಂದೆಯ ಹಣದಿಂದ ಮಾಡಿದರು. ಆದರೆ ಈ ಸಿನಿಮಾ ಸೋತು ಹೋಯಿತು. 1992ರಲ್ಲಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮಾಡಿದರು. ಇದು ಅವರನ್ನು ಯಶಸ್ಸಿನತ್ತ ಕರೆದೊಯ್ಯಿತು. ನಂತರ ಶೃಂಗಾರ ಕಾವ್ಯ ಸಿನಿಮಾ ಮಾಡಿದರು. ಅದು ಸಹ ಸೂಪರ್ ಹಿಟ್ ಆಗುತ್ತೆ. ಇದರಿಂದ ರಘುವೀರ್ ಜೀವನ ಫುಲ್ ಚೇಂಜ್ ಆಗಿಬಿಡುತ್ತೆ. ನಂತರ ಅವರು ಕಾವೇರಿ ತೀರದಲ್ಲಿ ತುಂಗಭದ್ರಾ ಸಿನಿಮಾ ಮಾಡಿದರು. ಈ ಸಿನಿಮಾಗಳು ಅವರಿಗೆ ಸೋಲುಣಿಸಿತು. ಶೃಂಗಾರ ಕಾವ್ಯ ಚಿತ್ರೀಕರಣ ಸಂದರ್ಭದಲ್ಲಿ ರಘುವೀರ್ಗೆ ಪ್ರೇಮ ಹುಟ್ಟಿತ್ತು ನಟಿ ಸಿಂಧು ಮೇಲೆ. ಆದರೆ ಇದು ರಘುವೀರ್ ತಂದೆಗೆ ಇಷ್ಟ ಇರಲಿಲ್ಲ. ಅವರ ತಂದೆ ಈ ಮದುವೆಗೆ ಒಪ್ಪದ ಕಾರಣ ನಟ ರಘುವೀರ್ಗೆ ಪತ್ನಿಯ ತಮ್ಮನ ಮಗಳನ್ನು ರಘುವೀರ್ಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವುದು ರಘುವೀರ್ ತಂದೆಯ ಕನಸಾಗಿತ್ತು. ಆದರೆ ರಘುವೀರ್ ಅದನ್ನು ಧಿಕ್ಕರಿಸಿ ಸಿಂಧುವನ್ನು ಮದುವೆಯಾದರು. ಮನೆ ಬಿಟ್ಟು ರಘುವೀರ್ ಹೊರಬಂದರು. ರಘುವೀರ್ ಬಗ್ಗೆ ಗಾಂಧಿನಗರದಲ್ಲಿ ಇಲ್ಲ ಸಲ್ಲದ ಆಪಾದನೆ ಶುರುವಾಯಿತು. ರಘುವೀರ್ ತಂದೆ ರಘುವೀರನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂಬ ಗಾಸಿಪ್ ಶುರುವಾಗಿತ್ತು. ರಘುವೀರ್ಗೆ ಕೆಲಸವಿಲ್ಲದೆ ಪ್ರತಿದಿನ ಜೀವನ ನಡೆಸಲು ಕಷ್ಟವಾಗಿತ್ತು. 1992ರಲ್ಲಿ ನಟಿ ಸಿಂಧುವನ್ನು ಮದುವೆಯಾದರು. 1994ರಲ್ಲಿ ಇವರಿಗೆ ಹೆಣ್ಣು ಮಗು ಜನಿಸಿತು. ನಟಿ ಸಿಂಧುವಿಗೆ ಚಿಕ್ಕಂದಿನಿಂದಲೇ ವೀಸಿಂಗ್ ಸಮಸ್ಯೆ ಇತ್ತು. ಅವರು ಸುನಾಮಿ ಸಂತ್ರಸ್ತರಿಗೆ ಚಾರಿಟಿ ಫಂಡ್ ರೈಸ್ ಮಾಡಲು ಹೋದಾಗ ಸುಂಟರ ಗಾಳಿ ಬೀಸಿದ ಪರಿಣಾಮ ಮೂಗಿನೊಳಗೆ ಧೂಳು ಹೋಗಿ ಅವರು ಕೋಮಕ್ಕೆ ಸೇರುತ್ತಾರೆ. ಚಿಕಿತ್ಸೆ ಫಲಕಾರಿ ಆಗದೆ ನಟಿ ವಿಧಿವಶರಾದರು 2003ರಲ್ಲಿ. ಇದರಿಂದ ರಘುವೀರ್ ಮತ್ತು ಕುಗ್ಗಿದರು. 11 ವರ್ಷ ತನ್ನ ಮನೆಯವರಿಂದ ದೂರವಿದ್ದ ರಘುವೀರ್ ಸೀದಾ ಮುಂಬೈಗೆ ಹಾರಿಬಿಟ್ಟರು. ಅಲ್ಲಿನ ಬೀದಿಗಳಲ್ಲಿ ಕಷ್ಟಪಡುತ್ತಿದ್ದ ವಿಷಯ ರಘುವೀರ್ ತಂದೆಗೆ ಯಾರೋ ತಿಳಿಸಿದರು. ಬಳಿಕ ರಘುವೀರ್ ಮತ್ತು ಅವರ ತಂದೆ ಮುನಿಯಲ್ಲಪ್ಪ ಒಂದಾದರು. ಅಪ್ಪನ ಇಚ್ಛೆಯಂತೆ ತನ್ನ ಅತ್ತೆಯ ಮಗಳನ್ನು ಮತ್ತೆ ಮದುವೆಯಾದರು. ದಂಪತಿಗೆ ಹೆಣ್ಣು ಮಗು ಆಯಿತು. ಆದರೆ ಇದರ ನಂತರ ಇವರ ಸಿನಿಮಾಗಳು ಸಾಲು ಸಾಲು ಸೋಲುಂಡವು. ದೊಡ್ಡ ಹೀರೋ ಆಗಬೇಕು ಎಂಬ ನೂರಾರು ಕನಸು ಹೊಂದಿ ಚಿತ್ರರಂಗಕ್ಕೆ ಬಂದಿದ್ದ ರಘುವೀರ್ ಜೀವನ ತುಂಬ ದುರಂತ ಅಂತ್ಯ ಕಂಡಿತು ಎಂದರೆ ತುಂಬ ಬೇಸರದ ಸಂಗತಿ. ಸಾಯೋ ವಯಸ್ಸು ಅಲ್ಲದಿದ್ದರೂ ತನ್ನ ರಘುವೀರ್ 46ನೇ ವರ್ಷಕ್ಕೆ ಕೊನೆಯುಸಿರೆಳೆದರು. ಸಿನಿಮಾಕ್ಕೆ ಬರದೆ ಎಂಜಿನಿಯರಿಂಗ್ ಆಗಿದ್ದರೆ 15 ವರ್ಷ ವನವಾಸ ಪಡಬೇಕಾಗಿರಲಿಲ್ಲ ಎಂದೆನಿಸುತ್ತದೆ. ಇಷ್ಟೆಲ್ಲ ಜೀವನದಲ್ಲಿ ನೋವುಂಡರೂ ಸಹ ಬದುಕಿದ್ದಾಗಲೂ ಯಾವ ಖುಷಿ ಕಾಣದ ರಘುವೀರ್ ಸತ್ತು ಸಮಾಧಿ ಸೇರಿದರೂ ಅವರ ಸಮಾಧಿಗೆ ಹೂ ಇಡುವವರಿಲ್ಲ, ದೀಪ ಹಚ್ಚುವ ಕೈಗಳಿಲ್ಲ ಎಂಬುದು ತುಂಬ ನೋವಿನ ಸಂಗತಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ.
ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ನನಗೆ ಸಹಕಾರಿಯಾಗುತ್ತದೆ. ಧನ್ಯವಾದಗಳು.